ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಊರ್ ಕಡೆ ಹೋದ್ರೆ ಈ ಲಾಯರ್ ಜಗದೀಶ್ ಅವರು ನಾನು ಕೆರೆ ಕಡೆ ಹೋಗ್ತೀನಿ ಅಂತ ಹೊರಟಿದ್ದಾರೆ. ಏನ್ ಮಾಡಕ್ ಹೊರಟಿದಾರೆ ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ನ ಕೂಡ ಎದುರಾಕೊಂತಿದ್ದಾರೆ. ಸೊ ಆಕ್ಚುಲಿ ನಾನು ಯಾರು ಗೊತ್ತಾ ಏನಕ್ಕೆ ಬಿಗ್ ಬಾಸ್ ನ ಎದುರಾಕೊಂತ ಇದಾರೆ ಅಂತ ಅದಕ್ಕೂ ಮುಂಚೆ ಒಂದು ವಿಟಿನ ಹಾಕ್ತಿವಿ. ಸೊ ನೋಡ್ಕೊಳ್ಳಿ ಒಂದ್ಸತಿ. ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಐ ವಾಂಟ್ ಟು ಕ್ವಿಟ್ ಫ್ರಮ್ ಹಿಯರ್. ನಾನು ಮನಸ್ಸು ಮಾಡಿದ್ರೆ ಈಗ ನಾವು ಹೆಲಿಕಾಪ್ಟರ್ ಕೂಡ ತರಿಸ್ತೀನಿ. ನಮ್ಗೆ ಕೆಪಾಸಿಟಿ ಇದೆ. ಹೆಲಿಕಾಪ್ಟರ್ ಅಲ್ಲಿ ಎಲ್ಲ ಎಕ್ಸ್ಪೋಸ್ ಆಗುತ್ತೆ. ಗವರ್ಮೆಂಟ್ ಮಾಫಿಯಾ ಶೋ ಉಡಾಯಿಸ್ತಾರಂತ ಪೋ ಯಾವನು ಕಾಲಿಡಬಾರ್ದು. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಗೈಸ್, ಇವ್ರನ್ನ ಎದುರಾಕೊಂಡ್ರೆ ಬಿಗ್ ಬಾಸ್ ಇರಲ್ವಂತೆ. ಈ ತರ ಹೇಳೋರೆಲ್ಲ ಎಷ್ಟು ಜನ ಆಗೋದ್ರು ಬಿಡಿ, ಹೋಲಿ. ಸೊ ಬನ್ನಿ, ಏನ್ ಗೊತ್ತಾ ಮ್ಯಾಟ್ರ್ ಆಕ್ಚುಲಿ. ಸೊ ಏನೋ ಜಗದೀಶ್ ಅವ್ರಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಸ್ವರ್ಗವಾಸಿಗಳು ಆಪೋಸಿಟ್ ಆದ್ರು, ನರಕವಾಸಿಗಳು ಕೂಡ ಆಪೋಸಿಟ್ ಆದ್ರು. ಅಂಡ್ ನಿನ್ನೆ ಅವ್ರು ಮಾತಾಡ್ತಿದ್ದ ರೀತಿ ಕೂಡ ಸರಿ ಇಲ್ಲ. ಲಾಯರ್ ಜಗದೀಶ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಹೆಲ್ಪ್ ಕೊಟ್ಟಿದ್ದೀನಲ್ವಾ, ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಅಲ್ಲ, ಹಂಗಲ್ಲ. ಅವ್ರು ನಾನು ಹೆಲ್ಪ್ ಮಾಡಿದೀನಿ, ಅವ್ರು ನಾನು ಏನ್ ಹೇಳಿದ್ರು ಕೇಳ್ಬೇಕು. ನನಗೆ ನೋವಾದ್ರೆ ಅವ್ರಿಗೂ ನೋವಾಗ್ಬೇಕು. ಹಂಗಲ್ಲ. ಲೈಕ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಏನ್ ಮಾಡಕ್ಕಾಗುತ್ತೆ. ಈಗ ಕರೆಕ್ಟ್ ಆಗಿ ತಗ್ಲಾಕೊಂಡಿದ್ದಾರೆ ರುಬ್ಬೋ ಗುಂಡಿಗೆ. ಇನ್ನೇನು ಕಿಚ್ಚ ಸುದೀಪ್ ಸರ್ ಶನಿವಾರ ಬಂದು ರುಬ್ತಾ ಇದ್ದಾರೆ. ಎಲ್ಲಾ ಕಂಟೆಸ್ಟೆಂಟ್ಗಳು ನೀವೇನ್ ಹೊರಗಡೆ ಮಾಫಿಯಾ ಮಾಡ್ತಾ ಇದ್ರಲ್ಲ, ಏನ್ ಮಾಫಿಯಾ ಆಗೋರು, ಮಾಫಿಯಾ ಅಂದ್ರೆ ಏನು, ಏನ್ ಎಕ್ಸ್ಪೋಸ್ ಮಾಡ್ತಾರ ಗೊತ್ತಿಲ್ಲ. ಸುಮ್ಮನೆ ಅವರು ಎಲ್ಲಾನು ಒಂದೇ ರೀತಿಲೇ ನೋಡ್ತಾ ಇದಾರೆ. ಹಾನೆಸ್ಟ್ ಆಗಿ ಬದುಕ್ತಾರವ್ರು ತುಂಬಾ ಜನ ಇರ್ತಾರೆ. ಸೊ ಇವ್ರೇನ್ ಅನ್ಕೊಂಡ್ಬಿಟ್ಟವ್ರೆ, ಎಲ್ಲಾರು ಒಂದೇ ತಕಡಿ ಇಲಾಕ್ ತುಗ್ತಾ ಇದ್ರೆ ದುಡ್ಡಿದೆ ಅಂತಂದ್ರೆ ಅವ್ರೇನೋ ಬೇರೆ ತರ ದುಡ್ಡು ಮಾಡ್ತಾ ಇದಾರೆ ಅನ್ನೋ ರೀತಿಲೇ ನೋಡ್ತಾ ಇದಾರೆ ಅವರು. ಇಟ್ಸ್ ನಾಟ್ ಗುಡ್ ಆಕ್ಚುಲಿ. ಸೊ ಅದಲ್ಲದೆ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇವ್ರು ಬರ್ಲೇಬಾರ್ದಾಯ್ತು ಬಿಗ್ ಬಾಸ್ ಗೆ. ಏನಕ್ಕೆ ಬಂದ್ರು? ಸೊ ಇವರು ಪಬ್ಲಿಸಿಟಿಗೋಸ್ಕರ ನಾನು ಫೇಮ್ ಆಗ್ಬೇಕು, ನಾನು ಫೇಮಸ್ ಆಗ್ಬೇಕು ಅಂತ ಬಂದ್ಬಿಟ್ಟು ಈಗ ಶೋ ಮೇಲೆ ಗೂಬೆ ಕೂರ್ಸೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಮೋರ್ ಅವ್ರು ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡೆ ಬಂದಿರ್ತಾರೆ. ಸುಲಭವಾಗೆಲ್ಲ ಇವ್ರು ಏನು ಎಕ್ಸ್ಪೋಸ್ ಗುರು. ಹೌದು, ಬಿಗ್ ಬಾಸ್ ಅಂದ್ರೆ ಎಲ್ಲಾರ್ಗು ಈಗ ಯಾರು ಅನ್ಎಜುಕೇಟೆಡ್ ಗಳಿಲ್ಲ. ಎಲ್ಲಾರು ಹೆಚ್ಚು ಕಮ್ಮಿ ಶೋಗಳು ಹೆಂಗ್ ನಡೆಯುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡೋ ಅಂತ ತಪ್ಪೇನಿಲ್ಲ. ಬಿಗ್ ಬಾಸ್ ಒಳ್ಳೆ ಶೋನ, ರಿಯಾಲಿಟಿ ಶೋ, ಒಂದು ಮನೋರಂಜನೆ ಕೊಡುತ್ತೆ. ಸೊ ನಮ್ಗೂ ಒಂಥರ ಇಂಟ್ರೆಸ್ಟಿಂಗ್ ನೋಡ್ತೀವಿ. ನಿನಗೆ ಈ 10 ಸೀಸನ್ ಗಳಲ್ಲಿ ಯಾರು ಈ ತರ ಹೇಳಿರ್ಲಿಲ್ಲ ಗೈಸ್, ಬಿಗ್ ಬಾಸ್ ನೇ ಎಕ್ಸ್ಪೋಸ್ ಮಾಡಿಸ್ತೀನಿ, ಅದ್ ಹೆಂಗೆ ಕರ್ನಾಟಕದಲ್ಲಿ ನಡೆಸ್ತೀರಾ ನೋಡ್ತೀನಿ ಅನ್ನೋ ಒಂದು ಚಾಲೆಂಜ್ ಆಗ್ತಾ ಇದಾರಲ್ಲ, ಯಾರು ಮಾಡಿರಲ್ಲ, ಇವರು ಮಾಡ್ತಾ ಇದಾರೆ. ಸೊ ಕಾದ್ ನೋಡ್ಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ. ಅಂಡ್ ನಾವಂತೂ ವೆಯ್ಟ್ ಮಾಡ್ತಾ ಇದೀವಿ ಆಲ್ರೆಡಿ. ನೀವು ಯಾರ್ಯಾರು ಕಿಚ್ಚ ಸುದೀಪ್ ಸರ್ಗೆ ವೆಯ್ಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡೋಣ. ಈ ಶನಿವಾರ ಆಕ್ಚುಲಿ ನಾನು ಇಂಟ್ರೆಸ್ಟಿಂಗ್ ಆಗಿದ್ದು ಏನ್ ಗೊತ್ತಾ, ನನಗೆ ಬೇರೆ ಬೇರೆ ಕಡೆಯಿಂದ ಟಾಪಿಕ್ ಅಲ್ಲಿ ಇಂಟ್ರೆಸ್ಟಿಂಗ್ ಇತ್ತು. ಸ್ಟಾರ್ಟಿಂಗ್ ಬಂದಾಗ ಲಾಯರ್ ಜಗದೀಶ್ ಅವ್ರು ನಾನು ತುಂಬಾ ಇಷ್ಟಪಟ್ಟಿದ್ದೆ ಆಕ್ಚುಲಿ. ಚೆನ್ನಾಗಿದ್ದಾರೆ, ಫುಲ್ಲು ಸ್ಟ್ರಾಂಗ್ ಕಂಟೆಂಟ್ರು, ಹಂಗೆ ಹಿಂಗೆ ಮಾತಲ್ಲಿ ಚೆನ್ನಾಗಿ ಕೊಡ್ತಾ ಟಕ್ಕರ್ ಅಂತ. ಬಟ್ ಬಿಗ್ ಬಾಸ್ಗೆ ಅವ್ರು ಟಕ್ಕರ್ ಕೊಡಕ್ ಹೋಗ್ತಾ ಇದಾರೆ ಅಂತಂದ್ರೆ ಇನ್ ಇವ್ರೇನ್ ಮೇ ಬಿ ನನ್ನ ಪ್ರಕಾರ ಹೇಳಕ್ಕಾಗಲ್ಲ, ಈ ವೀಕ್ ಹೋದ್ರು ಹೋಗ್ಬಿಡ್ತಾರೆ. ಇಲ್ಲ ಯಾಕಂದ್ರೆ ತುಂಬಾ ಸಪೋರ್ಟ್ ಇದೆ ಅವ್ರಿಗೂ ಕೂಡ. ಸೊ ಹೇಳಕ್ಕಾಗಲ್ಲ, ಉಳಿಸ್ಕೋಬಹುದು. TRP ಗೋಸ್ಕರನೂ ಉಳಿಸ್ಕೋಬಹುದು ಬಿಗ್ ಬಾಸ್ ಅವರು. ನೋಡ್ಬೇಕು, ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ. ಕಮೆಂಟ್ ಮಾಡಿ ನೋಡೋಣ. ಜಗದೀಶ್ ಅವ್ರು ಈ ವೀಕಲ್ಲಿ ಉಳ್ಕೊಂತಾರೆ ಉಳ್ಕೊಳ್ಳಲ್ಲ. ಬಟ್ ನಾನು ಕಿಚ್ಚ ಸುದೀಪ್ ಸರ್ಗಂತೂ ವೆಯ್ಟ್ ಮಾಡ್ತಾ ಇದೀನಿ, ಹಾಕೊಂಡ್ ರುಬ್ಬೋದಕ್ಕೆ. 16 ಕಂಟೆಸ್ಟೆಂಟ್ಗಳು ಒಂದ್ ಕಡೆ ಆದ್ರೆ ಈ ಒಬ್ರು ಒಂದ್ ಕಡೆ ಆಗ್ಬಿಟ್ಟಿದ್ದಾರೆ. ಅದೇ ಪ್ರೊಮೋ ಬಂದಿದ್ದು. ಇವತ್ತಿನ ಪ್ರೊಮೋ ಬಂದ್ಬಿಟ್ಟು ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀನಿ ಅನ್ನೋ ರೀತಿ ಪ್ರೊಮೋ ಬಂದಿದೆ. ಬೆಳಿಗ್ಗೆ ಫಸ್ಟ್ ಪ್ರೊಮೋನೇ ಇದು ಬಂದಿದೆ. ನೋಡೋಣ, ಇನ್ನ ಬೇಜಾನ್ ಪ್ರೊಮೋಗಳು ಬಿಡ್ತಾರೆ ಇವತ್ತಿನ ದಿವಸದಲ್ಲಿ. ಸೊ ಅಂಡ್ ನೆನ್ನೆ ಎಪಿಸೋಡ್ ರಿವ್ಯೂ ಕೂಡ ಮಾಡ್ತೀವಿ, ನೆಕ್ಸ್ಟ್ ಬರುತ್ತೆ. ಸೊ ಗೈಸ್, ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬಾಯ್.